ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ವೇತಾ. ಎಲ್ರೂ ಹೇಗಿದ್ದೀರಾ? ಹೋಪ್ ಎಲ್ರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಚಾನಲ್‌ಗೆ ಮ್ಯಾಂಗೋದು 3ನೇ ರೆಸಿಪಿ ಅಂತಾನೆ ಹೇಳ್ಬೋದು. ಮ್ಯಾಂಗೋ ಪುಡ್ಡಿಂಗ್ ಹೇಗೆ ಇದನ್ನ ಈ ಮ್ಯಾಂಗೋ ಪುಡ್ಡಿಂಗ್‌ನ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್‌ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನ್‌ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾರೆಲ್ಲ ಮ್ಯಾಂಗೋ ಲವರ್ಸ್ ಇದ್ದಾರೆ ಅವ್ರಿಗೂ ಕೂಡ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸಿದೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾನಲ್ಲಿ ಮೊದಲಿಗೆ ಮಾವಿನ ಹಣ್ಣು ತಗೊಂಡಿದ್ದೀನಿ. ಮಾವಿನ ಹಣ್ಣಂತೂ ಈ ಸೀಸನ್‌ಲಿ ತುಂಬಾನೇ ಜಾಸ್ತಿ ಸಿಗುತ್ತೆ. ಸೊ ಹಾಗೆ ತುಂಬಾನೇ ಎಲ್ರು ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಫ್ರೂಟ್ಸ್ ಅಂತಾನೆ ಹೇಳ್ಬೋದು. ಫ್ರೂಟ್ಸ್ ಅಲ್ಲೇ ತುಂಬಾನೇ ಡಿಲಿಷಿಯಸ್ ಹಾಗೆ ತುಂಬಾ ಇಷ್ಟಪಟ್ಟು ನನಗಂತೂ ಮಾವಿನ ಹಣ್ಣು ತುಂಬಾನೇ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಅದರಿಂದ ಏನೇನೆಲ್ಲ ವೆರೈಟಿ ಅಡ್ಗೆಗಳನ್ನ ಮಾಡ್ಲಿಕ್ಕಾಗುತ್ತೆ, ಇಲ್ಲ ಡಿಶಸ್ ನ ಮಾಡ್ಲಿಕ್ಕಾಗುತ್ತೆ ಅದೆಲ್ಲವೂ ಕೂಡ ನಾನು ಟ್ರೈ ಮಾಡಿರ್ತೀನಿ. ಸೊ ಈ ರೆಸಿಪಿನ ಮಾಡೋದಂತೂ ತುಂಬಾನೇ ಈಸಿ, ಹಾಗೆ ತುಂಬಾ ಕಮ್ಮಿ ಸಾಮಾನುಗಳು ಕೂಡ ಬೇಕಾಗಿರುತ್ತೆ. ತುಂಬಾ ಕಷ್ಟ ಕೂಡ ಆಗೋದಿಲ್ಲ. ಸೊ 5 ಮಿನಿಟ್ಸ್ ಅಲ್ಲಿ ಈಸಿ ಆಗಿರುವಂತಹ ಒಂದು ಫುಡ್ಡಿಂಗ್ ನ ನಾವು ಮಾಡ್ಕೋಬಹುದು. ಸೊ ನಾನಿಲ್ಲಿ 2 ಮಾವಿನ ಹಣ್ಣಿನ ತಿರುಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಹಾಲನ್ನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂತಾ ಇದ್ದೀನಿ. ಸೊ ಆ ಗ್ರೈಂಡ್ ಮಾಡ್ಕೊಂಡನ್ನ ಒಂದು ಪ್ಯಾನ್ ಅಲ್ಲಿ ಹಾಕಿ ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಕುದಿಸ್ಕೊಂತೀನಿ. ಸೊ ಇದು ಸ್ವಲ್ಪ ಗಟ್ಟಿ ಆಗ್ಬೇಕು, ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಂತಂದ್ರೆ 5 to 10 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ನಾನು ಈ ಥಿಕ್ನೆಸ್ಗಾಗಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ಅದೇ ಈ ಕಾರ್ನ್ ಫ್ಲೋರ್. ಈ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ಹಾಲನ್ನ ಹಾಕೊಂಡು ಯಾವುದೇ ರೀತಿಯ ಲಮ್ಸ್ ಇಲ್ಲದೆ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಸೊ ಇದರಿಂದ ಈ ಪುಡ್ಡಿಂಗ್ ಅನ್ನುವಂಥದ್ದು ಥಿಕ್ನೆಸ್ ಬರೋದಲ್ದೇನೆ ಎಕ್ಸ್ಟ್ರಾ ಫ್ಲೇವರ್‌ನ ಆಡ್ ಮಾಡುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಲಿ, ಇಲ್ಲ ಫ್ಲೇವರ್ಸ್ ಆಗಿರ್ಲಿ ಆಡ್ ಮಾಡಿರೋದಿಲ್ಲ. ಏಕೆಂದ್ರೆ ಮ್ಯಾಂಗೋ ಫ್ಲೇವರ್ಸೇ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ರೀತಿ ಈ ಕಾರ್ನ್ ಫ್ಲೋರ್‌ದ್ ಏನು ನಾನು ಪೇಸ್ಟ್‌ನ ರೆಡಿ ಮಾಡ್ಕೊಂಡಿರ್ತೀನಲ್ಲ, ಇದನ್ನ ಹಾಕಿ ಒಂದ್ 2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ನಮ್ಗೆ ಪುಡ್ಡಿಂಗ್ ಥಿಕ್ನೆಸ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿಯಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು 2 ರಿಂದ 3 ನಿಮಿಷ ಕುದ್ದಾದ್ಮೇಲೆ ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೇಂಜ್ ಆಗತ್ತೆ. ಅಂದ್ರೆ ಸ್ವಲ್ಪ ಥಿಕ್ ಆಗಿರುತ್ತೆ. ಅಂದ್ರೆ ನಾವೀಗೆ ಇದ್ ಮಾಡಿದಾಗ ಅದು ಅಂಟ್ಕೊಂಡಿರೋ ರೀತಿ ಇರುತ್ತೆ. ಸ್ವಲ್ಪ ಜೆಲ್ಲಿ ಫಾರ್ಮ್ಯಾಟ್ ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ಅದಾದ್ಮೇಲೆ ನಾನು ಇದನ್ನ ಸ್ವಲ್ಪ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ನಾನು ಒಂದು ಯಾವ್ದಾದ್ರು ಒಂದು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಬೇಕಾಗಿರುವಂತಹ ಒಂದು ಸ್ಟೀಲ್ ಮೋಲ್ಡ್ ಇರ್ಬೋದು, ಇಲ್ಲ ಪ್ಲಾಸ್ಟಿಕ್ ಮೋಲ್ಡ್ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದ್ 2 ರಿಂದ 3 ಗಂಟೆಗಳ ಕಾಲ ಫ್ರಿಡ್ಜ್ ನಲ್ಲಿ ಇಟ್ರೆ ಸಾಕಾಗತ್ತೆ. ಸೊ ಟೇಸ್ಟಿ ಹಾಗೆ ಹೆಲ್ತಿ ಆಗಿರುವಂತಹ ಒಂದು ಕಲರ್ಫುಲ್ ಆಗಿರುವಂತಹ ಪುಡ್ಡಿಂಗ್ ರೆಡಿ ಆಯ್ತು. ಇದೇ ತರದ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನೀವು ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಯಾವ್ದಾದ್ರು ಒಂದು ಪಾತ್ರೆಗೆ ಈ ರೀತಿ ಗೀ ಇಲ್ಲ ಅಂತಂದ್ರೆ ಎಣ್ಣೆನ ನೀವು ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡ್ಕೊಂಡು ಅದಕ್ಕೆ ಹಾಕಿದ್ಮೇಲೆ ಒಂದ್ 3 to 4 ಅವರ್ ಫ್ರಿಡ್ಜ್ ನಲ್ಲಿ ಫ್ರೀಸ್ ಮಾಡೋದ್ರಿಂದ, ಅಂದ್ರೆ ಫ್ರೀಜರ್ ಅಲ್ಲ ನಾರ್ಮಲ್ ಫ್ರಿಡ್ಜ್ ಅಲ್ಲೇ ಇಟ್ಟು ತಣ್ಣಗಾದ್ಮೇಲೆ ಸೊ ನಿಮ್ಗೆ ಹೇಗ್ ಬೇಕೋ ಹಾಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಒಂದು ಪುಡ್ಡಿಂಗ್ ಅನ್ನೋದನ್ನ ನಾವು ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಬಹುದಂತ ಯಾವುದೇ ರೀತಿಯ ಎಗ್ನ ಬಳಸದೆ ಕಡಿಮೆ ಪದಾರ್ಥದಲ್ಲಿ ಕೂಡ ಮಾಡ್ಕೊಬಹುದಾದಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ಏನ್ ನೋಡ್ತಾ ಇರ್ಬೋದು, ಫೈನಲ್ ಆಗಿ ಈ ರೀತಿಯಾಗಿರುವಂತಹ ಔಟ್‌ಪುಟ್ ಬಂದಿದೆ. ಸೊ ತುಂಬಾನೇ ಚೆನ್ನಾಗಿತ್ತು, ಹಾಗೆ ತುಂಬಾನೇ ಟೇಸ್ಟಿ ಆಗಿತ್ತು. ಇದೇ ತರ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನೆಲ್‌ನ ರೆಗ್ಯುಲರ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.